ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಎಕ್ಸ್ಪ್ಲೈನ್ ಮಾಡೋಕೆ ಬಂದಿರುವಂಥದ್ದು ಡೆವಿಲ್ ಸಿನಿಮಾದಲ್ಲಿರುವಂಥ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಬಗ್ಗೆ ಆಗಿರುವಂಥದ್ದು. ನೋಡಿ, ಒಂದು ಹಾಫ್ ಮೂವಿ ನೀವು ಅಂದ್ಕೊಂಡಿರುವಂಥ ಒಂದು ಜರ್ನಿನೇ ನಾರ್ಮಲ್ ಪೇಸಲ್ಲಿ ಹೋಗುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಅದಾದಮೇಲೆ ಬರುವಂಥದ್ದು ನನಗೆ ಗೊತ್ತಿಲ್ಲ ಸ್ಕ್ರೀನ್ ಪ್ಲೇ ಯಾವ ರೀತಿ ಇರುತ್ತೆ. ನಿಮಗೆ ಡೆವಿಲ್ನ ಚೂರು ಗ್ಲಿಮ್ಸ್ನ ತೋರಿಸ್ಬಿಟ್ಟು ಆಮೇಲೆ ಸಿನಿಮಾನ ಓಡಿಸ್ತಾರೆ, ಅದೆಲ್ಲ ಗೊತ್ತಿಲ್ಲ. ಸ್ಕ್ರೀನ್ ಪ್ಲೇ ಅವ್ರಿಗೆ ಬಿಟ್ಟಿದ್ದು, ಅದ್ರ ಮೇಲೇ ಮಜವಾಗಿ ನಿಂತಿರುವಂಥದ್ದು ಸಿನಿಮಾ. ಆದರೆ ಈ ಒಂದು ಸಿನಿಮಾದಲ್ಲಿ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಇದೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯ ಆಗಿರುವಂಥದ್ದು. ಅದ್ರದ್ದು ಫುಲ್ ಫ್ಲಕ್ಸು ನಮಗೆ ಸೆಕೆಂಡ್ ಪಾರ್ಟಲ್ಲಿ ಅಂದರೆ ಸೆಕೆಂಡ್ ಹಾಫಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಏನು ಅಂತಂದ್ರೆ ಹೇಳ್ಬಿಟ್ಟು ತುಂಬಾ ವಿಡಿಯೋದಲ್ಲಿ ಕೇಳಿದರು. ಆ್ಯಂಡ್ ಇದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನಂತಂದರೆ ತುಂಬಾ ಹಿಂದೆ ಹೇಳಿದ್ದು ಇಲ್ಯುಮಿನಾಟಿ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳಿರುವಂಥದ್ದು. ನೋಡ್ತಾರೆ, ಇದು ತುಂಬಾ ಫಿಕ್ಷನಲ್ ಆಗೋಗಿದೆ ಆಯ್ತಾ ವಿಷಯ. ಆದರೆ ಈ ಫಿಕ್ಷನಲ್ಲಿ ಈ ಒಂದು ಸಿನಿಮಾದಲ್ಲೂ ಕೂಡ ಲೀಡರ್ಶಿಪ್ ಇದೆ, ಅಂದರೆ ಪೊಲಿಟಿಕಲ್ ಇದೆ. ಕ್ಲಿಯರ್ ಆಗಿ ಹೇಳಬೇಕು ಅಂತಂದರೆ ಈ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಅನ್ನೋದು ಏನಿದೆ, ವರ್ಲ್ಡ್ನ ಹೇಗೆ ನಡೆಸಬೇಕು ಅನ್ನೋದು ಇರುವಂಥ ಕಾನ್ಸೆಪ್ಟ್ ಆಗಿರುವಂಥದ್ದು. ಅದಕ್ಕೆ ಈಗ ಮೊದಲನೇದಾಗಿ ಹೇಳ್ಬಿಡ್ತೀನಿ, ಇದನ್ನ ಒಂದು ಮಿತ್ ಆಗಿ ಕನ್ಸಿಡರ್ ಮಾಡಿ ಆಯ್ತಾ. ಯಾಕೆಂದರೆ ಇದು ನಿಜ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದನ್ನ ನೀವು ನಿಜ ಅಂತ ಅನ್ಕೊಳಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತೆ ಅಂತಂದರೆ ಸೈತಾನ್ನ ಪೂಜೆ ಮಾಡೋವಂಥವ್ರು ಇವರು. ಸೊ ನೀವು ನಿಮ್ಮ ನಂಬಿಕೆಯಲ್ಲಿರಿ, ನಾನು ಜಸ್ಟ್ ಇದನ್ನು ಕಥೆ ರೀತಿಯೇ ತೊಗೊಳ್ಳಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಯಾಕೆ ಬಂತು ಗೊತ್ತಾ ನಿಮಗೆ? ಮೊದಲನೇದಾಗಿ ಈ ಬಂದಿರೋಂಥ ಕಾನ್ಸೆಪ್ಟ್ ಬೇರೆ ಏನೂ ಅಲ್ಲ, ದೇವ್ರನ್ನ ಎದುರುಗಡೆ ನಿಂತ್ಕೋಬೇಕು ಅನ್ನೋ ಒಂದು ಪವರ್ ಇದೆ ಅಂತ ಅಂದ್ಕೊಂಡಿರುವಂಥದ್ದು ಫಸ್ಟ್ ಸೈತಾನ್ ಆಗಿರುವಂಥದ್ದು. ನೀವು ಯಾವುದನ್ನೇ ತೊಗೊಳ್ಳಿ, ಅಂದರೆ ಕಲಿನ ಪೂಜಿಸೋಂಥವ್ರು ಇದ್ದಾರೆ, ಅಂದರೆ ಏನಂತಂದರೆ ದೇವ್ರ ಎದುರುಗಡೆ ನಿಂತ್ಕೋಬೇಕು ಅಂತ ಒಂದು ಆಲ್ರೆಡಿ ಪೂಜೆ ಮಾಡ್ತಿರುವಂಥ ಒಂದು ಗ್ರೂಪ್ ಆಲ್ರೆಡಿ ಇದೆ. ಅದರಲ್ಲಿ ಫಾರ್ಮ್ ಆಗುವಂಥದ್ದೇ ಇಲ್ಯುಮಿನಾಟಿ ಆಗಿರುವಂಥದ್ದು. ಅಂದರೆ ಈ ವರ್ಲ್ಡ್ನ ನ್ಯೂ ಆರ್ಡರ್ನ ಪಾಸ್ ಮಾಡೋವಂಥವ್ರು. ಇದು ಆಲ್ರೆಡಿ ನಮಗೆ ತುಂಬಾ ವಿಷಯದಲ್ಲಿ ಎಫೆಕ್ಟ್ ಆಗಿದೆ ಅಂತ ಮಿತ್ತಿರೋವಂಥದ್ದು ನಾನು ಮಿತ್ ರೀತಿನೇ ಹೇಳ್ತಿದ್ದೀನಿ. ಅಂದರೆ ನಮ್ಮ ಅಫಿಷಿಯಲ್ಸ್ ಏನಿದಾರಲ್ಲ, ಅಂದರೆ ಎಂಟೈರ್ ವರ್ಲ್ಡ್ನ ರೂಲ್ ಮಾಡೋವಂಥವ್ರು, ನಿಮ್ಮ ನಾರ್ಮಲ್ ಪಾಲಿಟಿಷಿಯನ್ಸು ಅಲ್ಲ, ವರ್ಲ್ಡ್ನ ರೂಲ್ ಮಾಡೋವಂಥವ್ರು. ಯಾವ ವೈರಸ್ ಯಾವಾಗ ಸಪ್ಲೈ ಆಗಬೇಕು ಅಂದರೆ ಕೊರೋನಾ ವೈರಸ್ ಬಂದಿದ್ದು ಅದೇ ರೀತಿ ಅಂತ ಹೇಳ್ತಾರೆ. ಆಮೇಲೆ ಯಾವಾಗ ನಮಗೆ ಅದರದ್ದು ಒಂದು ಮೆಡಿಸಿನ್ನ ಕೊಡಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಅಂದರೆ ಅವರು ಬಿಸ್ನೆಸ್ ನಡೆಸ್ತಿರೋವಂಥದ್ದು, ವೈರಸ್ನ ಅವರೇ ಕೊಟ್ಬಿಟ್ಟು ಅವರೇ ಬಿಸ್ನೆಸ್ನ ನಡೆಸ್ತಿರೋವಂಥ ಒಂದು ವಿಷಯ ಆಗಿರೋವಂಥದ್ದು. ನೋಡಿ, ಇದು ನಾನು ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋವಂಥದ್ದು ಆಯಿತಾ, ಹೇಗೆ ಇವರು ಬಿಸ್ನೆಸ್ನ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಸೈತಾನ್ನ ಒಂದು ಆರ್ಡರ್ನ ಹಿಡ್ಕೊಂಡು ನಡೆಯುವಂಥವ್ರು, ಸೈತಾನ್ನ ಪೂಜೆ ಮಾಡೋವಂಥವ್ರು ಇವರಾಗಿರುವಂಥದ್ದು. ಇವ್ರ ವಿಷಯ ಏನಂತಂದರೆ, ಇವ್ರ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಅದು ಹೇಗೆ ಅಂತೆಲ್ಲ ಕೇಳೋಕೆ ಹೋಗ್ಬಿಡಿ, ಅದೆಲ್ಲ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಆದರೆ ಇವ್ರ ಗ್ರೂಪಿಗೆ ಒಂದ್ಸತಿ ಜಾಯ್ನ್ ಆದಮೇಲೆ ನಿಮಗೆ ಬಿಡೋದಕ್ಕಾಗಲ್ಲ. ಅಂದರೆ ಆ ಒಂದು ಟ್ರಯಾಂಗಲಲ್ಲಿ ನೀವು ಸಿಗಾಕೋತೀರ. ಇವ್ರು ನಿಮಗೆ ದುಡ್ಡು ಎಲ್ಲ, ಫೇಮ್, ನೇಮು ಎಲ್ಲ ಸಿಗುತ್ತೆ ನಿಮಗೆ ಇವರಿಂದ. ಆಲ್ರೆಡಿ ಈಗ ಇರೋವಂಥ ಸೆಲೆಬ್ರಿಟೀಸಲ್ಲಿ ಯಾರೋ ಒಬ್ರು ಇದ್ದಾರೆ, ಇಲ್ಯುಮಿನಾಟಿ ಇರೋವಂಥವ್ರು ಇದ್ದಾರೆ. ಆದರೆ ನಮಗೆ ಯಾರು ಅಂತ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಬಿಟ್ಕೊಡೋವಂಥವ್ರು ಅಲ್ಲ. ಅವ್ರು ಹಂಗೆಲ್ಲ ಟ್ಯಾಟು ಹಾಕ್ಕೊಂಡೆಲ್ಲ ತೋರಿಸ್ಕೊಡೋವಂಥವ್ರು ಅಂತಾರೆ. ಯಾರು ಟ್ಯಾಟು ಹಾಕಿರ್ತಾರಲ್ಲ ಅವ್ರು ಸುಮ್ಮನೆ ಅಂದರೆ ಏನು ಶೋಕಿಗೋಸ್ಕರ ಮಾಡಿರೋವಂಥವ್ರು. ಅಂದರೆ ಇವರು ಇಲ್ಯುಮಿನಾಟಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋದು ಕೂಡ ಇಲ್ಲ. ಇದರಲ್ಲಿ ಯಾವುದೇ ಹೆಡ್ ಕೂಡ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲೇ ದೊಡ್ಡ ಹೆಡ್ಗಳು ಕೂಡ ಆಗಿರ್ಬೋದು, ದೊಡ್ಡ ಸೆಲೆಬ್ರಿಟೀಸ್ ಕೂಡ ಆಗಿರ್ಬೋದು, ನಮಗೆ ಗೊತ್ತಿರಲ್ಲ. ಆದರೆ ಇವ್ರಿಗೆ ಎಂಥ ಪವರ್ ಇರುತ್ತೆ ಅಂದರೆ ಏನು ಬೇಕಾದ್ರೂ ವರ್ಲ್ಡಲ್ಲಿ ಏನು ಬೇಕಾದರೂ ಮಾಡ್ಬೋದು. ಆದರೆ ಯಾವಾಗ ಜೀವ ಬಿಡಬೇಕು ಅನ್ನೋ ಒಂದು ಸಿಚುವೇಶನ್ ಬರುತ್ತಲ್ಲ, ಆ ಕ್ಷಣಕ್ಕೆ ಯೋಚನೆ ಮಾಡ್ದೇ ಜೀವ ಬಿಡಬೇಕಾಗುತ್ತೆ. ಇದು ಅವರ ಒಂದು, ಅಂದರೆ ಯಾವಾಗ ಸೈತಾನಿಗೆ ಕೊಡಬೇಕಲ್ಲ ಅವಾಗ ಕೊಡಬೇಕಾಗುತ್ತೆ ಇವರ ಒಂದು ಜೀವನ. ಅಂದರೆ ಇವರು ಮಾಡೋವಂಥ ಕೆಟ್ಟ ಕೆಲಸಗಳೆಲ್ಲ ನಿಂತ್ಕೋಬೇಕು. ಯಾವತ್ತಾದರೂ ನೀವು ಇದು ತಪ್ಪು ಅಂತ ಅನ್ಸ್ಕೊಂಡು ನೀವು ಆಚೆ ಬರಬೇಕು ಅಂತ ಅಂದ್ಕೊಂಡ್ರೆ ಅದಾಗುವಂಥ ವಿಷಯ ಅಲ್ಲ. ನೋಡಿ, ಅದಕ್ಕೋಸ್ಕರನೇ ನಿಮಗೆ ಒಂದು ವಿಷಯ ಹೇಳ್ತೀನಿ, ಸೈತಾನ್ ಹೇಗೆ ಫಾರ್ಮ್ ಆಯಿತು ಅಂತ ಹೇಳೋದಾದರೆ, ನೋಡಿ, ದೇವ್ರನ್ನ ಅಗೇನೆಸ್ಟ್ ನಿಂತಾಗ ಸೈತಾನು ಆಚೆ ಬಂದ. ಅಂದರೆ ಈ ದೇವ್ರನ್ನ ಆರಾಧಿಸೋದು ಬಿಟ್ಟು ಸೈತಾನ ಆಚೆ ಬಂದಿರುವಂಥದ್ದು. ಅದು ನೀವು ಕಲಿ ಅಂತನಾರು ಕನ್ಸಿಡರ್ ಮಾಡಿ, ನಮ್ಮ ಇದರಲ್ಲಿ ಸಾತಾನ ಅಂತ ಕರೀತಾರಲ್ಲ ಆ ಥರನೂ ಕನ್ಸಿಡರ್ ಮಾಡ್ಬೋದು. ಸೈತಾನು ಈ ಥರ ಎದುರುಗಡೆ ನಿಂತ್ಕೊಂಡಾಗ ಹೇಳ್ತಿರುವಂಥದ್ದು ಡೆವಿಲ್ ಅನ್ನೋದೇನಿದೆಯಲ್ಲ, ಈ ಡೆವಿಲ್ ಅನ್ನೋದೇನಿದೆ, ನಾನೇ ಡೆವಿಲ್ ಅಂತ ಹೇಳ್ಕೊಂಡು ಓಡಾಡೋರೇ ಈ ಒಂದು ಇಲ್ಯುಮಿನಾಟಿ ಒಂದು ಗ್ರೂಪ್ ಆಗಿರುವಂಥದ್ದು. ಇದಿಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿದ್ದು ಈ ಒಂದು ವಿಡಿಯೋದಲ್ಲಿ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಬಗ್ಗೆ ಆಗಿರುವಂಥದ್ದು. ಆ್ಯಂಡ್ ಇವ್ರದ್ದು ಒಂದು ವರ್ಲ್ಡ್ ಆರ್ಡರ್ ಫಾರ್ಮ್ ಈಗ ಸ್ಟಾರ್ಟ್ ಆಗಿರುವಂಥದ್ದಲ್ಲ, ಯಾವಾಗ ನಮಗೆ ಸ್ವತಂತ್ರ ಸಿಗೋದಕ್ಕೂ ಮೊದಲು ಇದು ತುಂಬಾ ಹಿಂದೆಯಿಂದ ನಡೀತಿರುವಂಥದ್ದು. ಯಾವಾಗ ವರ್ಲ್ಡ್ ವಾರ್ ಆಗುತ್ತಲ್ಲ ಅದನ್ನು ಕೂಡ ಡಿಸೈಡ್ ಮಾಡಿರುವಂಥವ್ರು ಇವರೇನೇ ಆಗಿರುವಂಥದ್ದು. ವರ್ಲ್ಡ್ನ ನ್ಯೂ ಆರ್ಡರ್ ಫಾರ್ಮ್ನ ಇವರೇ ತರುವಂಥದ್ದು. ಅಂದರೆ ಈ ವರ್ಲ್ಡಲ್ಲಿ ಏನೇ ನಡೀತಿದ್ರು ಅದು ಇವರ ಒಂದು ದುಡ್ಡಿಂದ, ಇವರ ಒಂದು ಬ್ರೈನಿಂದ ಆಗ್ತಿರುವಂಥದ್ದು. ಇದ್ರ ಹಿಂದೆ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇದುವರೆಗೂ ಕಂಡುಹಿಡಿಯೋದಕ್ಕಾಗಿಲ್ಲ. ಯಾಕೆಂದರೆ ಈ ಡಾರ್ಕ್ ಸೈಡ್ ಇರೋವಂಥದ್ದು 70% ಡಾರ್ಕ್ ಸೈಡೇ ಇರೋವಂಥದ್ದು ನಮಗೆ ಯಾರಿಗೂ ಗೊತ್ತಿಲ್ಲ. ಹೇಗೆ ಡಾರ್ಕ್ ವೆಬ್ ಇದೆಯಲ್ಲ, ನೋಡಿ, ನಿಮಗೆ ಕಾಣಿಸ್ತಿರೋಂಥ ವೆಬ್ ಏನಿದೆ ಅದು ಚೂರಾಗಿರುವಂಥದ್ದು. ಅದೇ ಡಾರ್ಕ್ ವೆಬ್ 70% ಡಾರ್ಕ್ ವೆಬ್ ಇರುವಂಥದ್ದು. ಇದು ಯಾರಿಗಾದ್ರೂ ಗೊತ್ತಿತ್ತಾ?
ಗೊತ್ತಿರೋರಿಗೆ ನಿಮಗೆ ಗೊತ್ತಿರುತ್ತೆ ಈ ಡಾರ್ಕ್ ಸೈಡ್ 70% ಯಾರಿಗೂ ನೋಡೋದಕ್ಕೆ ಸಿಗಲ್ಲ. ಯಾರು ಆ ಡಾರ್ಕ್ ಸೈಡಿಗೆ ಹೋಗಲೇಬೇಕು ಅಂತ ಅನ್ಕೊಂತಾರಲ್ಲ ಅವರಿಗೆ ನೋಡೋದಕ್ಕೆ ಸಿಗುತ್ತೆ. ನಮಗೆ ಅದರ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದ್ರ ಜೊತೆ ಯಾರಾದ್ರೂ ಇದ್ದರೆ ಅವ್ರನ್ನ ಆಚೆ ತರೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಬಿಡಿ, ನಾನು ಈ ವಿಡಿಯೋದಲ್ಲಿ ಆ ಥರ ಎಲ್ಲ ಮಾತಾಡೋದಕ್ಕಾಗಲ್ಲ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ಈ ವಿಡಿಯೋದಲ್ಲಿ ನಿಮಗೆ ಅನಿಸಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಇವತ್ತು ನೋಡಿ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.